ನಮಸ್ಕಾರ ರೀ ಎಲ್ಲಾರ್ಗೂ. ಇವತ್ತಿನ ರೆಸಿಪಿ ಬೆಲ್ಲದ ಜಾಮೂನ ಒಂಚೂರು ಕ್ರ್ಯಾಕ್ ಇರ್ಲಂಗೆ ಒಳಗಿನ ತನಕ ಪೂರ ಚಂದಗ ಬೆಂದು ಬೆಲ್ಲದ ಸಿರಪ್ ಮಸ್ತ್ ಹಿಡಿದು ನೋಡಾಕೂ ಇಷ್ಟು ಚಂದ ಆಗಂಗೆ ಜಾಮೂನ್ ಹೆಂಗೆ ಮಾಡೋದು ಅಂತಂದು ಈ ವಿಡಿಯೋದಾಗ ಶೇರ್ ಮಾಡಾಕತ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಮುಂಚೆ ನಾನಿಲ್ಲಿ 200 ಗ್ರಾಮ್ನಷ್ಟು MTR ಗುಲಾಬ್ ಜಾಮೂನ್ ಪೌಡ್ರನ್ನ ತೊಗೊಂಡನಿ. ಇದನ್ನು ಕಟ್ ಮಾಡ್ಕೊಂಡು ಒಂದು ತಟ್ಟಿ ಒಳಗೆ ಹಾಕಕತ್ತೇನೆ ನೋಡ್ರಿ. ಹಿಂಗೆ ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂಡು ಬೆರಳಲ್ಲನ ಈ ಹಿಟ್ಟನ್ನ ಚಂದಾಗ ಕಲಿಸ್ಬೇಕು. ಪಾಡಗ ಅಂಗೈ ಹಚ್ಚಿ ನಾದಬಾರ್ದು ನೋಡ್ರಿ. ಕಲಸಿ ಒಂದು 15-20 ನಿಮಿಷ ಹಂಗೆ ನೆನೆಯಾಕೆ ಬಿಡೋಣ ನೋಡ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ರೆ ನೆಂದಿಂದ ಒಂದು ಸ್ವಲ್ಪ ಮೆತ್ತಗಾಗಿ ಸ್ಮೂತಾಗ ಚಲೋತ್ನಂಗೆ ಜಾಮೂನ್ ಬರ್ತವೆ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನ್ಯಾಗ ಉಳ್ಳಿ ಮಾಡ್ಕೇರಿ. ದೊಡ್ಡವು ಬೇಕಂದ್ರೆ ದೊಡ್ಡವು, ಸಣ್ಣವು ಬೇಕಂದ್ರೆ ಸಣ್ಣವು ಮಾಡ್ಕೊಂಡು ಹಿಂಗೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಉಳ್ಳಿನ ಚಂದಾಗ ನೋಡಿ ಈ ರೀತಿ ರೌಂಡ್ ಶೇಪ್ನ್ಯಾಗ ಹೊರಗೆ ಒಂಚೂರು ಕ್ರ್ಯಾಕ್ ಬರ್ದಿಂದಂಗೆ ಸಾಪಗೆ ನೈಸ್ ಮಾಡ್ಕೋಬೇಕು ನೋಡ್ರಿ. ಹಂಗೆ ಮಾಡ್ಕೊಂಡು ಇಟ್ಟಿಂದ ಈ ಪಕ್ಕಕ್ಕೆ ಎಣ್ಣೆ ಕಾಯಕ್ಕಿಟ್ಟನಿ. ಎಣ್ಣೆ ಲೈಟಾಗ ಕಾದತಿ, ಭಾಳ ಕಾಯಿಸ್ಬಾರ್ದು. ಭಾಳ ಕಾದೆ ಅಂದ್ರೆ ಎಣ್ಣೆಯಾಗ ಜಾಮೂನ್ ಹಾಕಿದ ತಕ್ಷಣ ಬೆಂದ್ಬಿಡ್ತಾವೆ. ಮ್ಯಾಗೆಲ್ಲ ಬ್ರೌನ್ ಕಲರಾಗಿ ಒಳಗೆ ಹಸಿ ಹಂಗೆ ಇರ್ತವೆ. ಹಾಗಾಗಿ ಲೈಟಾಗಿ ಕಾಯಿಸ್ಕೊಂಡು ಹಿಂಗೆ 4-5 ಅಷ್ಟು ಹಾಕ್ಯಂಡು ಮ್ಯಾಗ ಒಂದು ಸ್ಪೂನ್ ತೊಗೊಂಡು ಎಣ್ಣೆನ ಹಿಂಗೆ ಮ್ಯಾಲಿಂದ ಸ್ಪ್ರೆಡ್ ಮಾಡ್ಬೇಕು. ಹಂಗಾರೆ ಎಲ್ಲ ಕಡೆನೂ ಚಲೋತ್ನಂಗೆ ಬೇಯ್ತವು. ನಂತರ ಮತ್ತೊಂದಷ್ಟು ಜಾಮೂನ ಈ ಎಣ್ಣೆ ಒಳಗೆ ಹಾಕೋಣ ನೋಡ್ರಿ. ಗ್ಯಾಸಿನ ಉರಿ ಮೀಡಿಯಮ್ ಫ್ಲೇಮ್ನಾಗ ಇರ್ಬೇಕು, ಹೈ ಫ್ಲೇಮಿಗೆ ಇಡಬಾರ್ದ್ರಿ. ಚಲೋತ್ನಂಗೆ ಒಳಗಿನ ತನಕನೂ ಚಂದಾಗ ಬೇಯಬೇಕು. ಹೊರಗೆ ಪೂರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಬೇಯ್ಬೇಕಂದ್ರೆ ಮೀಡಿಯಮ್ ಉರಿಯಾಗ ಇಡಬೇಕು. ಹಿಂಗೆ ಎಲ್ಲ ಜಾಮೂನು ಹಾಕಿಂದ ಹಿಂಗೆ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿರಿ ನೋಡಿರಿ. ಇಷ್ಟಿಷ್ಟು ಸಣ್ಣಕ್ಕಿರೋಂಥ ಜಾಮೂನು ಎಷ್ಟು ದೊಡ್ಡವಾಗ್ಯವ ಅನ್ನೋದು ನಿಮ್ಗೆ ಗೊತ್ತಾಕತಿ. ಹಿಂಗೆ ಎಲ್ಲ ಜಾಮೂನು ಈವನ್ ಆಗಿ ಒಂದು ಕಲರ್ ಬರ್ಬೇಕಂದ್ರೆ ನೀವು ಕೈ ಬಿಡ್ದನ ಹಿಂಗೆ ತಿರುವಿ ಹಾಕ್ಯಂತನೇ ಇರ್ಬೇಕು. ಹಾಗಾದ್ರೆ ಎಲ್ಲ ಕಡೆನೂ ಚಂದಾಗ ಬೆಂದಿರ್ತಾವ್ರಿ. ಕಲರು ಒಂದೇ ಸೇಮ್ ಬರ್ತಾವೆ. ಹಿಂಗೆ ಮಾಡಿಂದ ಚಂದಾಗಿ ಬೆಂದಿರ್ತಾವಲ್ರಿ, ಈ ಕಲರ್ ಬರ್ಬೇಕು. ಈ ಕಲರ್ ಬಂದಿಂದ ಒಂದು ತಟ್ಟಿಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನಾವೀಗ ಬೆಲ್ಲದ ಸಿರಪ್ಪ ಮಾಡ್ಕೊಳಕ್ಕೆ ಈಗ ಮಾಡ್ಕೋಬೇಕಾದ್ರೆ ಒಂದು ಬಾಣಲಿ ಬಿಸಿಗಿಟ್ಟನಿ. ಅದಕ್ಕೆ 1 ಬೌಲಾಗಷ್ಟು ಬೆಲ್ಲದ ಪುಡಿ ತೊಗೊಂಡನ್ರಿ. ಸಣ್ಣಕ್ಕೆ ಮಾಡ್ಕೇರಿ, ಹಂಗಾದ್ರೆ ಚಲೋ ಬರ್ತೈತಿ. ಇದಕ್ಕೆ 2 ಬೌಲಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. ಹಂಗಾರೆ ಸಿರಪ್ ಕರೆಕ್ಟಾಗಿ ಬರ್ತೈತಿ. ನಾವು ಈ ಬೆಲ್ಲನ ಹಿಂಗೆ ಪೂರ ಕರ್ಗ ತನಕನೂ ಸಣ್ಣ ಉರಿಯಾಗನ ಹಿಂಗೆ ಕುದಿಸ್ಕೊಳ್ಳೋಣ. ಇದು ಜಾಸ್ತಿ ಪಾಕ ಬರ್ಬೇಕಂತೇನಿಲ್ರಿ, ಜಸ್ಟ್ ಅಂಟು ಪಾಕ ಬಂದ್ರೆ ಸಾಕಾಕತಿ ನೋಡ್ರಿ. ಹಿಂಗೆ ಅಂಟು ಪಾಕ ಬಂದಿಂದ ಬಿಸಿ ಇರುವಾಗ್ಲಿನ ಈ ಜಾಮೂನ್ನ ಹಾಕ್ಬೇಕು. ಗ್ಯಾಸ್ ಆಫ್ ಮಾಡ್ಕೇರಿ. ಗ್ಯಾಸ್ ಆಫ್ ಮಾಡ್ಕೊಂಡು ಬಿಸಿ ಬೆಲ್ಲದ ಸಿರಪ್ ಒಳಗೆ ನಾವೇನು ಕರೆದು ಇಟ್ಟಿದ್ವಲ್ಲ ಮುಂಚೆ ನಾವು ಜಾಮೂನ, ಅವನ್ನ ಇದಕ್ಕೆ ಹಾಕಾಕತ್ತಾನಿ. ಜಾಮೂನ್ ಬಿಸಿ ಇರ್ಬೇಕು, ಇಲ್ಲ ಸಿರಪ್ ಬಿಸಿ ಇರ್ಬೇಕು, ಎರಡರೊಳಗೆ ಒಂದಷ್ಟು ಬಿಸಿ ಇರ್ಬೇಕು. ಹಂಗಾದ್ರೆ ಮಸ್ತ್ ಬರ್ತವೆ ಜಾಮೂನು. ಹಿಂಗೆ ಹಾಕಿಂದ ಒಂದು ಅರ್ಧ ಗಂಟೆಯಿಂದ 1 ಅವರಷ್ಟು ಬಿಟ್ರೆ ಮಸ್ತ್ ಈ ಹೋಟೆಲ್ ಸ್ಟೈಲ್ನಾಗ ಹೆಂಗೆ ಮಾಡಿರ್ತೀರಲ್ಲ ಅದೇ ರೀತಿಯಾಗಿ ಜಾಮೂನ್ ಬರ್ತವೆ. ಇದು ಬೆಲ್ಲದ ಜಾಮೂನು ಅಂತ ನಿಮಗೆ ಒಟ್ಟಾಗಿ ಗೊತ್ತಾಗಂಗಿಲ್ಲ, ಅಷ್ಟು ಚಲೋ ಬಂದವು. ಒಳಗಿನ ತನಕನೂ ಅಷ್ಟು ಚಂದಾಗ ಬೆಂದವು. ಬೆಲ್ಲದ ಸಿರಪ್ನು ಮಸ್ತ್ ಹಿಡ್ದವು. ನೋಡಿದ್ರೆ ಗೊತ್ತಾಕತ್ತಲ್ಲ ಹೊರಗನು ಎಷ್ಟು ನೈಸ್ ಬಂದವು, ಒಳಗನು ಎಷ್ಟು ಚಂದ ಬೆಂದವು ಅಂತಂದು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಸದಾ ನಮ್ಮ ಚಾನಲ್ನ ಹಿಂಗೆ ವಾಚ್ ಮಾಡ್ಕೊತ ಇರಿ. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಹೊಸ ರೆಸಿಪಿಗೆ ಕಮೆಂಟ್ ಮಾಡಿರಿ.